ಮುಖ್ಯ ಕಾರ್ಯದರ್ಶಿ ಅವರ ಕೈ ಕೆಳಗೆ DPR ಇಲಾಖೆ ಬರುತ್ತೆ, ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣೆ ಇಲಾಖೆ ಬಂದು ಟೋಟಲ್ ಎಲ್ಲವೂ ಬರುತ್ತೆ. ಆದರೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳನ್ನ ಯಾಕೆ ರಕ್ಷಣೆ ಮಾಡ್ತಾ ಇದ್ದೀರಿ? ಮಾಡಿ ಸಸ್ಪೆಂಡ್, ಇವ್ರನ್ನ ಸಸ್ಪೆಂಡ್ ಮಾಡಬೇಕಲ್ಲ. ಲೋಕೋಪಯೋಗಿ ಇಲಾಖೆ, DPR, ಆಡಳಿತ ಸಿಬ್ಬಂದಿ ಸುಧಾರಣೆ ಇಲಾಖೆ, ಅಲ್ಲಿ ಕಾರ್ಯದರ್ಶಿ ಇದ್ದಾರೆ ಸತ್ಯವತಿ ಅಂತ, ಅವ್ರಿಗೆ ಪತ್ರ ಬರ್ತಾರೆ PWR. ಅವ್ರು ಯಾಕೆ ಮೌನವಾಗಿದ್ದಾರೆ? ಮಾಡಿ ಅವರಿಬ್ಬರು ಸಸ್ಪೆಂಡು, ರಾಜ್ಯದ ಮುಖ್ಯ ಕಾರ್ಯದರ್ಶಿ ಮತ್ತು DPR ಸೆಕ್ರೆಟರಿನ. ಮುಖ್ಯಮಂತ್ರಿಗಳು ಎಲ್ಲ ಒಂದು ಕಡೆ ಭಾಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ನೀವು ನೈತಿಕ ರಾಜೀನಾಮೆ ಕೊಟ್ಟು ರಾಜ್ಯದ ಕ್ಷಮೆ ಕೇಳಬೇಕಾಯ್ತು. ಆದರೆ ಸ್ಟೇಡಿಯಂನಲ್ಲಿ ನಡೆದ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ, ಹಂಗೆ ರಾಜ್ಯದಲ್ಲಿ ಯಾವುದೇ ಕಡೆ ಐತೆ ಘಟನೆ ನಡೆದ್ರೆ ನಿಮಗೆ ಸಂಬಂಧ ಇಲ್ವಾ? ಕೇವಲ ವಿಧಾನಸೌಧ 3ನೇ ಮಾಡಿ ಮುಖ್ಯಮಂತ್ರಿಗಳು ಕೊಠಡಿಗೆ ಅಷ್ಟೇ ನೀವು ಸೀಮಿತನಾ? ರಾಜ್ಯದ ಮುಖ್ಯಮಂತ್ರಿಗಳನ್ನು ಮರಿಬಾರ್ದು. ಗುಪ್ತಚರ ಇಲಾಖೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತದೆ, ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ. ಮಾಹಿತಿ ಇದ್ದರೂ ಸಹ ಭಾಳ ದೊಡ್ಡ ತಪ್ಪನ್ನು ಮಾಡಿದ್ರೆ ಇದಕ್ಕೆ ಸರ್ಕಾರ ನೇರವಾಗಿ ಹೊಣೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದ್ರ ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯರು DK ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಈ RCB ಅಂಬಾಸಿಡರ್ ಆಗಿ ಹೊರಟಿದ್ರ, ಇಬ್ಬರು ಮಧ್ಯೆ ಸ್ಪರ್ಧೆ. ಅಧಿಕಾರಕ್ಕೋಸ್ಕರ ಏನು RCB ಅಂಬಾಸಿಡರ್ ಆಗಿ ಹೊರಟಿದ್ರೆ ಇದು ಕೇಳಬೇಕಲ್ಲ. RCB ಮಾಲೀಕ ಯಾರು? ವಿಜಯ್ ಮಲ್ಯ. ಸರ್ಕಾರಕ್ಕೆ ಮೋಸ ಮಾಡಿ, ಬ್ಯಾಂಕ್ಗಳಿಗೆ ವಂಚನೆ ಮಾಡಿ ಲಂಡನ್ನಲ್ಲಿ ಅಡಿ ಕುಳಿತಿಲ್ಲ ವಂಚಕ. ಮತ್ತು IPL ಈ ಕಂಪ್ನಿ ಯಾರ್ದು? ಲಲಿತ್ ಮೋದಿಯದು. ಇವರು ಕೂಡ ದೇಶದ ಆರ್ಥಿಕ ಅಪರಾಧಿ. ಇಬ್ಬರು ಆರ್ಥಿಕ ಅಪರಾಧಿ ಅಧಿಕಾರಿಗಳು ದೇಶದ ಖಜಾನೆ ಕನ್ಯಾಕಿ ವಿದೇಶದಲ್ಲಿ ಅಡಿ ಕುಳಿತಾರೆ ಕಳ್ಳರಂತೆ. ನಾನು ಆಟಗಾರರಿಗೆ ಅಪಮಾನ ಮಾಡಲ್ಲ. ನಾನು ಹೇಳ್ತಾ ಇದ್ದೀನಿ, ಈ ಸರ್ಕಾರ ಏನು IPL ಕಂಪ್ನಿ ಮಾಲೀಕ ಲಲಿತ್ ಮೋದಿ ಮತ್ತು RCB ಮಾಲೀಕ ವಿಜಯ್ ಮಲ್ಯ, ಇಬ್ಬರು ರಾಜ್ಯಕ್ಕೆ ಮೋಸ ಮಾಡಿ ದೇಶಕ್ಕೆ ಮೋಸ ಮಾಡಿದವರು. ಇವರು ಅಂಬಾಸಿಡರಾಗಿ ಇಬ್ಬರು ಕೆಲಸ ಮಾಡ್ತಿದ್ದಾರೆ, CM DCM. ರಾಜ್ಯ ಜನರಿಗೆ ಉತ್ತರ ಕೊಡಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಇದನ್ನು CBIಗೆ ವಹಿಸಬೇಕು. ಯಾಕಂದರೆ SIT CID ಮೇಲೆ ನಮಗೆ ನಂಬಿಕೆ ವಿಶ್ವಾಸ ಇಲ್ಲ. ಇದು ನಿಮ್ಮ ಕೈಗಳಿಗೆ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳು. ಎಲ್ಲ ಪ್ರಕರಣಗಳು ಕ್ಲೀನ್ ಚೀಟ್ ಕೊಟ್ಬಿಡ್ತಾರೆ. ಹಾಗಾಗಿ ವಿಶ್ವಾಸ ಎಲ್ಲ CBIಗೆ ವಹಿಸ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಗೃಹ ಸಚಿವರು ಮೌನಕ್ಕೆ ಶರಣರಾಗಿದ್ದಾರೆ. ಗೃಹ ಸಚಿವರೇ ಮೌನವನ್ನು ಹಿಂದೆ ಮನಮೋಹನ್ ಸಿಂಗ್ ಇದೇ ರೀತಿ ಮೌನವಾಗಿದ್ದೇ ದೇಶ ಹಾಳಾಯಿತು. ಗೃಹ ಸಚಿವರೇ ನಾಳೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಇಲಾಖೆ. ನಾಳೆ ಒಂದು ಕಡೆ 5 ಜನ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ದಾರೆ. ನೀವು ಇಲಾಖೆ ಅಸಮರ್ಥರು ಅಂತ ಆಗ್ತೀರಿ. ಒಂದು ಸರಿ ವಿಧಾನಸೌಧದಿಂದ RCB ಆಟಗಾರನ್ನ ಮೆರವಣಿಗೆ ಮುಖಾಂತರ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಇಲ್ಲ ಅಂತ ಮೆಸೇಜ್ ಹಾಕೋದು. ಈ ಸೋಷಿಯಲ್ ಮೀಡಿಯಲ್ಲಿ ತಪ್ಪುಗಳಿಂದಲೇ ಈ ರೀತಿ ಅನಾಹುತಗಳಾಗಿದ್ದು. ಅದಕ್ಕೋಸ್ಕರ ಗೃಹ ಸಚಿವರು ಇದಕ್ಕೆ ಸ್ಪಷ್ಟ. ಯಾಕಂದರೆ ಅವರಿಗೆ ಮಾಹಿತಿ ಇಲ್ಲ, ಯಾರಿಗೆ
ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದರು ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ಮೇಲೆ ನೀವು ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳನ್ನ ಯಾಕೆ ಅಮಾನತು ಮಾಡಿದ್ರಿ? ಮತ್ತು ನಿಮ್ಮ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಅವ್ರನ್ನ ಯಾಕೆ ಪೋಸ್ಟಿಂದ ತೆಗೆದುಹಾಕಿರಿ? ಇದು ಸರ್ಕಾರ ಹೊಣೆ ತಾನೆ. ನಿಮ್ಮ ಜೊತೆಗೆ 24 ಗಂಟೆ ಗೋವಿಂದರಾಜು ಆ ಕಡೆ ಈ ಕಡೆ ಅಡ್ಡಾಡ್ದ. ನಾನು ರಾಜಕೀಯ ಕಾರ್ಯದರ್ಶಿ ಕೆಲಸ ಮಾಡಿದ್ದೀನಿ 3 ವರ್ಷ, ಆದರೆ ಯಾವುದರಲ್ಲಿ ಮೂಗು ತೋರಿಸ್ತಿರಲಿಲ್ಲ. ನಿಮ್ಮ ಎಡಕ್ಕೆ ಬಲಕ್ಕೆ ಯಾರು? ಇಬ್ಬರು ರಾಜಕೀಯ ಕಾರ್ಯದರ್ಶಿಗಳು. ಇಂಥವ್ರು ಇಟ್ಕೊಂಡು ಮುಖ್ಯಮಂತ್ರಿಗಳು ಅವರು ಒತ್ತಡ ಹಾಕಿದ್ರು ಅಂತ ಅವ್ರ ಕಡೆ ಪಕ್ಷರು ಹೇಳ್ತಾರೆ. ನಿನ್ನೆ ನನಗೆ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ರಾತ್ರಿ ಸಿಕ್ಕಿದ್ರು ನನಗೆ. ಅವ್ರ ಹೆಸರು ಹೇಳಕ್ಕೆ ಇಚ್ಛೆ ಪಡಲ್ಲ. ಸರ್, ನಾವು ಅಲ್ಲಿ ಏನು ವ್ಯವಸ್ಥೆ ಇಲ್ಲ, ಎತ್ತೆತ್ಕೊಂಡು ಹೋಗಿ ನಾವು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ವಿ. ಸರ್ಕಾರಕ್ಕೆ ಭಾಳಷ್ಟು ಹಿನ್ನಡೆ ಆಯಿತು, ಮುಜುಗರ ಆಯಿತು, ಸರ್ಕಾರ ತಪ್ಪು ಅಂತೇಳಿ ಸ್ವತಃ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಯಿಂದ ನನಗೆ ತಿಳಿಸಿದರು. ಅಲ್ಲಿ ಆಂಬುಲೆನ್ಸ್ ಇಲ್ಲ, ವೈದ್ಯರುಗಳಿಲ್ಲ, ಇವೆಲ್ಲ ವ್ಯವಸ್ಥಿತ ಮಾಡಬೇಕಾಯ್ತು. ಮೊನ್ನೆ ಕೆಲವು ಸಚಿವರು ಹೇಳಿದ್ದಾರೆ, ಮಧು ಬಂಗಾರಪ್ಪ ಅವ್ರನ್ನ, ಅಲ್ಲಿ ರಾಜೀನಾಮೆ ಕೊಟ್ರ ಕುಂಭಮೇಳ. ಮಧು ಬಂಗಾರಪ್ಪ ಯಾರು ಪ್ರಶ್ನೆ ಕೇಳ್ತಿಲ್ಲ. ಕುಂಭಮೇಳದಲ್ಲಿ ಪಾಲ್ಗೊಂಡದ್ದು 60-65 ಕೋಟಿ ಜನ. ಎಷ್ಟು ವ್ಯವಸ್ಥಿತವಾಗಿ ಮಾಡಿದರು. ಅಲ್ಲಿ ಆಂಬುಲೆನ್ಸ್ಗಳು, ಇಲ್ಲಿ ಯಾವುದೇ ವಾಹನಗಳ ವ್ಯವಸ್ಥೆ ಇಲ್ಲ ಅಂತ ನಿನ್ನೆ ಪೊಲೀಸ್ ಅಧಿಕಾರಿ ಹೇಳಿದರು. ಸರ್, ಎತ್ತೆತ್ಕೊಂಡು ಆಟೋದಲ್ಲಿ ಹಾಕಿದ್ವಿ, ಸುಸ್ತಾಗ್ಬಿಟ್ವಿ ನಾವು. ಇದು ಸರ್ಕಾರ ತಪ್ಪಿಂದ ಆಗಿದ್ದೇ ವಿನ, ಆದರೆ ಪೊಲೀಸ್ ಇಲಾಖೆನೂ ಅಲ್ಲ, ಯಾರು ಹೊಣೆಯಲ್ಲ, ಆಟಗಾರರು ಹೊಣೆಯಲ್ಲ. ಆಟಗಾರರು ಇಡೀ ಕೆಟ್ಟ ಹೆಸರು. ಕ್ರಿಕೆಟ್ ಒಂದು ರೀತಿ ಯುವಕರಿಗೆ ಎಷ್ಟು ಆಸೆ ಇತ್ತು, ನಿರಾಶೆ ಮಾಡಿಬಿಟ್ರು. ಅಲ್ಲ, ಒಂದು ನೋಡಿ, ಸರ್ಕಾರ ಪ್ರತಿಷ್ಠೆ. ನಾನು ಮೊನ್ನೆ ಹೇಳಿದ್ದೆ, ಏನು ಇವರೇ ಬೌಲಿಂಗು ಬ್ಯಾಟಿಂಗ್ ಮಾಡಿದ್ರು, 6 or 4 ಇತ್ತು ಅಂತೇಳಿ ಕ್ರೆಡಿಟ್ ತಗೋಬೇಕು. ಅಂದರೆ ಯುವ ಸಮೂಹವನ್ನು, ಇದು ಒಂದು ಫ್ರಾಂಚೈಸಿ. ಸರ್ಕಾರ ಆಟಗಾರರಿಗೆ ಅಭಿನಂದಿಸಬೇಕಾದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಅವ್ರಿಗೆ ಗೌರವ ಕೊಡಬೇಕು, ರಕ್ಷಣೆ ಕೊಡಬೇಕು. ಅದೇ ರೀತಿ ಕ್ರೀಡಾ ಪ್ರೇಮಿಗಳಿಗೆ ಪ್ರೋತ್ಸಾಹ ಕೊಡಬೇಕು, ಸರ್ಕಾರದ ಕರ್ತವ್ಯ. ಆದರೆ ಸರ್ಕಾರ ತರಾತುರಿಯಲ್ಲಿ ಯಾವುದೇ ಪೂರ್ವನಿಗದಿತ ಅಧಿಕಾರಿಗಳ ಸಭೆ, ಪೊಲೀಸರನ್ನು ಚರ್ಚೆ ಮಾಡದೆ ತರಾತುರಿಯಲ್ಲಿ ಆಯೋಜನೆ ಮಾಡಿದ್ದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಮಧ್ಯೆ ಸ್ಪರ್ಧೆ. ಇದು ಅವ್ರ ಪ್ರತಿಷ್ಠೆಗೋಸ್ಕರ ಮಾಡಿದ್ದು. ಕ್ರೆಡಿಟ್ ಮುಖ್ಯಮಂತ್ರಿಗೆ ಹೋಗ್ತಂತ ಇವರು, ಇವ್ರಿಗೆ ಹೋಗುತ್ತಂತ ಅವರು. ಇಬ್ಬರ ಮಧ್ಯೆ ಬಲಿಯಾಗಿದ್ದಾರು ನಮ್ಮ ಅಮಾಯಕರು. 11 ಜನ ಅಮಾಯಕ ಮಕ್ಕಳು, ಮಹಿಳೆಯರು ಸತ್ತರು ಮತ್ತು ಪೊಲೀಸರು ಬಲಿಯಾದರು, ಅರಿಕೆ ಗುರಿ ಮಾಡಿದರು. ಇನ್ನೊಂದು ಕಡೆ ಪೊಲೀಸರನ್ನ ಏಜೆಂಟ್ರಂತೆ, ಕಾಂಗ್ರೆಸ್ ಏಜೆಂಟ್ರಂತೆ ಬಳಕೆ ಮಾಡ್ಕೊಳ್ತಾರೆ. ಸರ್ಕಾರ ಕೆಟ್ಟ ಹೆಸರು ಬಂದಾಗ ಅವರು ಸಸ್ಪೆಂಡ್ ಮಾಡ್ತಾರೆ.